ನಿಮಗೆ ನನ್ನನ್ನು ಮದುವೆ ಆಗೋದು ಇಷ್ಟ ಇಲ್ಲ ಅನಿಸುತ್ತೆ. ಹಾಗೆ ನಿಮ್ಮ ತಂದೆ ಕೂಡ ನಡೆದಾಡೋದು ಇಷ್ಟ ಇಲ್ಲ ಅಂತ ಕಾಣ. ನಾನೇನು ಬರ್ತೀನಿ. ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ಒಂದು ನಿಮಿಷ. ಹೇಳಿ. ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ. ವೆರಿ ಗುಡ್. ನಮ್ಮ ತಂದೆ ಆಪ್ರೇಷನಿಗೆ ನೀವು ಸಹಾಯ ಮಾಡ್ತೀರಲ್ವಾ? ನಮ್ಮ ತಂದೆ ಆರಾಮಾಗಿ ನಡೆದಾಡ್ಕೊಂಡು ಖುಷಿಯಾಗಿರಬೇಕು, ಅದೇ ಮುಖ್ಯ ನನಗೆ. ಇದ್ರ ಮುಂದೆ ಬೇರೆ ಯಾವುದು ಮುಖ್ಯ ಅಲ್ಲ ನನಗೆ. ತಗೊಳ್ಳಿ. ಏನಿದು? ನಿಮ್ಮ ತಂದೆ ಆಪ್ರೇಷನ್ ಹಣ. ಇನ್ನು ತಕ್ಷಣ ತೊಗೊಂಡೋಗಿ ಆಸ್ಪತ್ರೆಗೆ ಅಡ್ವಾನ್ಸ್ ಕಟ್ಟಿ. ಉಳಿದದ್ದನ್ನು ಆಮೇಲೆ ಕೊಡ್ತೀನಿ. ಮೊದಲು ಆಪ್ರೇಷನ್ ಮಾಡೋದ್ರ ಬಗ್ಗೆ ಗಮನ ಕೊಡಿ. ತಗೊಳ್ಳಿ. ಥ್ಯಾಂಕ್ಸ್. ನಿಮ್ಮಂಥ ಒಳ್ಳೆಯವರು ಈಗಿನ ಕಾಲದಲ್ಲಿ ತುಂಬ ಅಪರೂಪ. ದುಡ್ಡು ಕಡಿಮೆ ಬಿದ್ದರೆ ನನಗೆ ಫೋನ್ ಮಾಡಿ. ತಗೊಳ್ಳಿ, ಇದನ್ನು ಕಾಲ್. ಬಾಯ್. ಏನ್ ಸರ್ ನೀವು ಕುತಂತ್ರ ಮಾಡೋದ್ರಲ್ಲಿ ನಮ್ಮ ರಾಜಕಾರಣಿಗಳನ್ನೇ ಮೀರಿಸ್ತೀರಿ. ಎಂತ ಬಾಂಬ್ ಹಾಕಿ ಬಂದಿದ್ದೀರಾ ಸರ್? ತಂದೆ ಮಗಳ ಮಧ್ಯೆನೇ ಬಚ್ಚಿ ಇಟ್ಬಿಟ್ರಲ್ಲ. ಆ ಶ್ರೀ ಏನೇ ಲಾಗ ಹಾಕಿದ್ರು ಜಾನು ಅವನನ್ನು ಒಪ್ಪಲ್ಲ. ನಾವು ಊದೋ ಪುಂಗಿಗೆ ತಲೆ ಆಡಿಸ್ತಾಳೆ. ಅವರಪ್ಪ ಬೇಡ ಅಂದರು. ನಾನು ಮೊದಲನೇ ಮದುವೆ ಆಗೋದು ಹಠ ಹಿಡಿದು ನನ್ನ ಮದುವೆ ಆಗ್ತಾಳೆ. ಮನೇಲಿ ಮದುವೆನ ಒಪ್ಪದೇ ಇದ್ರೆ ಅದನ್ನು ಲವ್ ಮ್ಯಾರೇಜ್ ಅಂತಾರೆ. ನಂದು ಒಂಥರ ಲವ್ ಮ್ಯಾರೇಜು. ಈ ಪ್ರಪಂಚದಲ್ಲಿ ಮೊದಲನೇ ಸೀನಿಯರ್ ಸಿಟಿಸನ್ ಲವ್ ಸ್ಟೋರಿ ನೆಮ್ಮದಿ ಆಗುತ್ತೆ. ಆಗ ಹುಟ್ಟೋ ಮಗು ಅಪ್ಪ ಅನ್ನುತ್ತೋ ತಾತ ಅನ್ನುತ್ತೋ, ಅಥವಾ ಅಲ್ಲಿ ತನಕ ನೀವು ಇರ್ತಿರೋ ಇರಲ್ವೋ? ಏನಾರು ಅಂದ್ಯಾ? ಏನಿಲ್ಲ, ಕಂಗ್ರಾಟ್ಸ್ ಅಂತೆ. ಪಾರ್ಟಿ ಯಾವಾಗ ಕೊಡ್ಸೋಣ ಬಿಡು. ಕೊಡಿಸ್ಬೇಕು ಮತ್ತೆ. ಏನಮ್ಮ ಕೆಲಸ ಎಲ್ಲ ಮುಗಿತಾ? ನಿನ್ನ ಫ್ರೆಂಡ್ ಶ್ರೀನಿಧಿ ಸಿಕ್ಕಿದ್ನಾ? ನಾನು ನಿಮ್ಮ ಸ್ವಂತ ಮಗಳ? ಯಾಕಮ್ಮ ಹೀಗೆ ಕೇಳ್ತಿದೀಯಾ? ನಿಜ ಹೇಳಿಪ್ಪ, ನಾನು ನಿಮ್ಮ ಸ್ವಂತ ಮಗಳ ಅಥವಾ ಬರೀ ರವಿ ಮಾತ್ರ ನಿಮ್ಮ ಸ್ವಂತ ಮಗನ? ವೆಂಕಟರಾಮ ಸ್ವಾಮಿ ಸಾಕ್ಷಿ ಆಗ್ಲೂ ನೀನು ನನ್ನ ಸ್ವಂತ ಮಗಳೇ. ಮತ್ತ್ಯಾಕೆ ನನ್ನ ಹತ್ರ ನಿಜ ಹೇಳಲಿಲ್ಲ? ನಿಜ ಹೇಳಲಿಲ್ಲ? ಮದನ್ ಅವರು ನನಗೆ ಮದುವೆ ಆಗಲ್ಲ ಅಂತ ಹೇಳಿದ್ ನಿಜನಾ? ಸುಳ್ಳು ತಾನೆ? ಯಾರು ಆಗಂತಿದ್ದು? ಮದನ್ ಅವರೇ ಹೇಳಿದ್ದು. ಮದನ್ನೇ ಹೇಳ್ದ? ಅವನು ಸುಳ್ಳು ಹೇಳ್ತಿದ್ದಾನೆ. ಅವನ ಮಾತು ನಂಬೇಡ. ಸುಳ್ಳು ಹೇಳ್ತಿರೋದು ಅವರಲ್ಲ, ನೀವು. ನಾನಾ? ಹೌದು. ಏನಂದ ಅವನು? ಅವ್ರ ದುಡ್ಡಲ್ಲಿ ನಿಮ್ಮ ಕಾಲು ಆಪರೇಷನ್ ಮಾಡಿಸ್ಕೊಳ್ಳೋಕೆ ನಿಮಗೆ ಸ್ವಾಭಿಮಾನ ಅಡ್ಡ ಬಂತು, ಅದಕ್ಕೆ ಈ ಸಂಬಂಧ ಬೇಡ ಅಂದ್ರಿ ಅಂತ. ನೋಡಿ, ನೀವೇನು ಹೇಳ್ತಿಲ್ಲ. ಹಾಗಾದ್ರೆ ಆ ಮದನ್ ಅವ್ರು ಹೇಳಿದ್ದೆ ನಿಜ. ನೀವು ಹೀಗೆ ಮಾಡ್ಬೋದಾ ಅಪ್ಪ? ನಿಮ್ಮ ಕಾಲು ಸರಿ ಹೋಗಿ ನೀವು ಎಲ್ಲರ ಥರ ಚೆನ್ನಾಗಿ ಓಡಾಡ್ಕೊಂಡಿರ್ಲಿ ಅಂತ ನನಗೆ ಆಸೆ ಇರಲ್ವಾ? ನಾನು ನಿಮ್ಮ ಸ್ವಂತ ಮಗಳು. ನನ್ನ ಹತ್ರ ಏನಪ್ಪ ನಿಮ್ಮ ಸ್ವಾಭಿಮಾನ? ಆ ಮದನ್ ನಿನ್ನ ಹತ್ರ ಏನೇನೋ ಹೇಳಿದಾನಮ್ಮ. ಮದನ್ ಅವ್ರ ಬಗ್ಗೆ ನೀವೇನೂ ಹೇಳಬೇಡಿ. ಅವ್ರು ತುಂಬ ಒಳ್ಳೆಯವರು. ನೀವು ಅವ್ರ ಜೊತೆ ಸಂಬಂಧ ಬೇಡ ಅಂತ ಹೇಳಿದ್ಮೇಲೂ ಅವ್ರು ಬ್ಯಾಂಕ್ ಹತ್ರ ಬಂದಿದ್ರು. ನಿನಗೆ ಮದುವೆ ಆಗ್ತೀನಿ, ನಿನ್ನಪ್ಪನ ಕಾಲಿನ ಆಪರೇಷನಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ಅವ್ರ ಜೊತೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಿ. ಅಯ್ಯೋ ನೋಡಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇರೋದೇ ಆದರೆ ನನ್ನ ಅವರ ಮದುವೆಗೆ ನೀವು ಒಪ್ಕೋಬೇಕು. ಅವ್ರು ಕೊಡೋ ದುಡ್ಡಲ್ಲಿ ನೀವು ಕಾಲು ಆಪರೇಷನ್ ಮಾಡಿಸ್ಕೋಬೇಕು. ಅದು ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಈ ಮನೇಲಿರಲ್ಲ. ಜಾನು, ಜಾನು,
ಏನಮ್ಮ ಬ್ಯಾಗೆಲ್ಲ ತಗೊಂಡು ಎಲ್ಗೊಳ್ಟೆ? ಈ ಮನೇಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಈ ಮನೇಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಮನೆ ಬಿಟ್ಟು ಹೋಗ್ಬಿಡಮ್ಮ. ಹಾಗಾದ್ರೆ ನೀವು ನನ್ನ ಮದನ್ ಅವರ ಮದುವೆಗೆ ಒಪ್ಪಿಗೆ ಕೊಡಬೇಕು. ಅವ್ರು ಕೊಡೋ ದುಡ್ಡಲ್ಲಿ ನಿಮ್ಮ ಕಾಲು ಆಪರೇಷನ್ ಆಗಬೇಕು. ಸರಿನಮ್ಮ, ನೀನು ಹೇಳ್ದಂಗೆ ಆಗಲಿ.